ನೋಡಿ, ಇದೊಂದು ಐತಿಹಾಸಿಕ ದಿನ. ಯಾಕೆಂದ್ರೆ ಒಬ್ಬ ಯುವ ನಾಯಕ ರಾಜ್ಯದ ಮುಖ್ಯಮಂತ್ರಿಯ ಚುಕ್ಕಾಣಿಯನ್ನ ಹಿಡಿತಾ ಇದ್ದಾನೆ ಅಂದ್ರೆ ನಮ್ಗೆಲ್ರಿಗೂ ಸಂತೋಷ ತರುವಂತ ದಿನ. ಇದು ಐತಿಹಾಸಿಕ ಯಾಕಾಗುತ್ತೆ ಅಂತಂದ್ರೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇವತ್ತು ಮುಖ್ಯಮಂತ್ರಿವರೆಗೂ ಇಲ್ಲಿ ಈ ವ್ಯಕ್ತಿ ಮತ್ತೆ ವ್ಯಕ್ತಿತ್ವ ಬೆಳೆದಿದೆ, ಮುಖ್ಯಮಂತ್ರಿ ಆಗ್ತಿದ್ದಾರೆ ಅಂದ್ರೆ ನಮಗೆಲ್ಲರೂ ಯುವಕರಿಗೆ ಇವತ್ತಿನ ದಿನ ಸಂತೋಷ ಆಗ್ತಾ ಇದೆ. ಆಮೇಲೆ ಮುಂದಿನ ದಿನಗಳಲ್ಲಿ ಯುವ ನಾಯಕತ್ವಕ್ಕೆ ಇವರು ನಾಂದಿ ಹಾಡ್ತಾರೆ ಅನ್ನುವ ಒಂದು ಆಶಾವಾದ ನಮ್ಮೆಲ್ಲರಲ್ಲೂ ಇದೆ. ಆದ್ರಿಂದ ಇವತ್ತು ಅತ್ಯಂತ ಸಂತೋಷವಾದಂಥ ದಿನ. ಅದಕ್ಕೆ ನಾನು ಇವತ್ತಿನ ದಿನ ಅವರ ಪ್ರಮಾಣ ವಚನವನ್ನು ಸ್ವೀಕಾರವನ್ನು ಮಾಡ್ತಿದ್ದಾರೆ ಬಂದಿದ್ದೇನೆ. ಹಾಗೆಯೇ ಸನ್ಮಾನ್ಯ ಪರಮೇಶ್ವರ್ ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಉಪಮುಖ್ಯಮಂತ್ರಿ ಆಗಿ ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಿದ್ದಾರೆ. ನನ್ನ ಜಿಲ್ಲೆಯವರು, ನನ್ನ ಜಿಲ್ಲಾ ಮಂತ್ರಿಗಳು, ಅವ್ರಿಗೂ ಕೂಡ ನಾನು ಶುಭಾಶಯ ಹೇಳೋದಕ್ಕೆ ಬಂದಿದ್ದೇನೆ. ರಾಜ್ಯದ ಜನತೆಗೆ ಇದೊಂದೇ ಹೇಳ್ತಾನೆ, ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕಾದಂಥ ಸಂದರ್ಭದಲ್ಲಿ ಅವರಿಗೆ ಒಬ್ಬ ಸೇನಾಧಿಪತಿ ಇವತ್ತಿನ ದಿನ ಹುಡ್ಕೊಂಡಿದ್ದಾನೆ. ಮುಂದಿನ ದಿನಗಳಲ್ಲಿ ಈ ದೇಶಕ್ಕೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಬೇಕಾದ್ರೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅಂತ ಸೇನಾಧಿಪತಿ ಅವ್ರಿಗೆ ಬೇಕಾಗಿದೆ. ಆ ರೀತಿಯಾದಂಥ ಒಂದು ನಾಯಕತ್ವ ಇಲ್ಲಿ ಸೃಷ್ಟಿಯಾಗಿದೆ. ಮುಂದಿನ ದಿನಗಳಲ್ಲಿ ಯುವ ನಾಯಕತ್ವ ಸೃಷ್ಟಿಯಾಗೋದಿದೆ. ಆದ್ರಿಂದ ನಾವೆಲ್ಲರೂ ಕಾದು ನೋಡೋಣ. 28ರಲ್ಲಿ ಮಾತ್ರವಾದಂಥ ಬೆಳವಣಿಗೆ ಆಗೋದಿದೆ. ಆಡಳಿತಗಾರ ಈಗಾಗಲೇ ಎಲ್ಲ ಸಂವಿಧಾನ ಪಟು, ಆದ್ರಿಂದ ಅವರಿಗೆ ಎಲ್ಲ ರೀತಿಯಾದಂಥ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಆ ಎಕ್ಸ್ಪೀರಿಯನ್ಸ್ ಮೇಲೆಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಆಡಳಿತವನ್ನು ಕೊಡ್ತಾರೆ. ಅದರಲ್ಲಿ ಯಾವುದೇ ಅನುಮಾನ ಬೇಡ.